ಯಾತ್ರೆ ಪಳಂಡಳ್ಳಿ ಯಾತ್ರೆ ಮಾಡ್ತಾ ಇರೋದು ಅಂದ್ರೆ ಪಾದಯಾತ್ರೆ. ಪಾದಯಾತ್ರೆ 80 ವರ್ಷ ಆಯ್ತು. ಅದರಲ್ಲಿ ಈ ಕುರೋಟಿ ಹೊಸೂರು ಚಂಚಟ್ಟಿ ಅಂತ ಇದ್ರು. ಅದಕ್ಕೆ ಮಾದಪ್ಪನ ಬೆಟ್ಟಕ್ಕೆ ಬರೋದಾದ್ರೆ ಮೂಲಾಧಾರ ಅವರೇ. ಅವಾಗ ಸುಮಾರು ಒಂದು 100-150 ಜನ ಅಷ್ಟೇ. ಅಷ್ಟರಲ್ಲಿ ನಾವು ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾ ಇದ್ದೋ. ಪಾದಯಾತ್ರೆ ಮಾಡ್ಕೊಂಡ್ ಬರ್ತಾ ಇದ್ದು ಅಂದ್ರೆ ಹೆಂಗ್ ಮಾಡ್ಕೊಂಡ್ ಬರ್ತಾ ಇದ್ದು ಅಂದ್ರೆ, ಮನೇಲಿ ಅಕ್ಕಿ, ಬೇಳೆ, ಹಸಿಟ್ಟು ಇವೆಲ್ಲ ತಗೊಂಡು ಪಾತ್ರೆ ತಗೊಂಡು ತಂಗೋತಾವು ಅದನ್ನೆಲ್ಲ ಮಾಡ್ಕೊಂಡು ತಿನ್ಕೊಂಡು, ಮತ್ತೆ ಉಳಿಯುವುದನ್ನ ಹುಳಿಯನ್ನ, ರೊಟ್ಟಿ, ಖಾರ ಇವೆಲ್ಲ ತಗೊಂಬಂದು ತಂಗೋ ಜಾಗದಲ್ಲಿ ನಾವು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ತಂಗಬೇಕೋ ಅಲ್ಲೆಲ್ಲ ಉಸ್ದಾರೆಗೆ ಮಕ್ಕಳು ಮರಿಗಳನ್ನೆಲ್ಲ ಎತ್ಕೊಂಬತ್ತಾ ಇದ್ರು. ಅವ್ರನ್ನೆಲ್ಲ ಜೋಪಾನವಾಗಿ ನೋಡಿಕೊಂಡು ನಾವು ಎಲ್ಲಿ ತಂಗಬೇಕು ಏನು, ಇಲ್ಲೆಲ್ಲ ಬಂದವ್ರೆ ಮಕ್ಕಳು ಮರಿಯವರು ನಡೀದಿರೋರು ಬಂದವ್ರೆ, ಅವ್ರನ್ನ ಎಲ್ಲೆಲ್ಲ ತಡೆಗಟ್ಟಬೇಕು ಅಷ್ಟನ್ನು ತಡೆಗಟ್ಕೊಂಡು ಬಂದ್ಕೊಂಡು ಯಾತ್ರೆ ಮಾಡಿಕೊಂಡು ತಂಗೋ ಜಾಗಗಳೆಲ್ಲ ಭಜನೆ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ನಾವು ಒಂದು ಒಗ್ಗಟ್ಟೆಯಲ್ಲಿ ಸ್ವಾಮಿನ ನಾವು ನಂಬಿ ಬಂದಿದ್ದೀವಲ್ಲ, ನಮಗೆ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಆಗಲಿ ಅಂತ ನಾವು ವರ್ಷಕ್ಕೊಮ್ಮೆ ನಮ್ಮ ಮನೆಯಲ್ಲಿ ಶುದ್ಧವಾಗಿ ಬರೋ ದಿವಸ ಮಡಿಕೆ ಇಕ್ಕಿ ಶುದ್ಧವಾಗಿ ಮೀಸಲು ಕಟ್ಟಿ ಆ ಮೀಸಲು ಬಿತ್ತಿನ ತಗೊಂಬಂದು ಹೊಳೆ ಕೆರೆಯಲ್ಲಿ ಬಿಟ್ಟು ಅಲ್ಲೆಲ್ಲ ಭಜನೆ ಮಾಡಿ ಅಲ್ಲೆಲ್ಲ ಊಟ ಮಾಡಿ ಪಾದಯಾತ್ರೆ ಮಾಡ್ಕೊಂಡು ಬಂದು. ಆದ್ರೆ ಬರುವಂತೆ ಜನಗಳು ಇವಾಗ ಬತ್ತಾ ಹೆವಿ ಆಯ್ತು, ಹೆಚ್ಚಿಗೆ ಆಯ್ತು. ಹೋಯ್ತೀವಿ. ಊಟ ಅಲ್ಲ, ಮುಂದಿನ ಸಂಪ್ರದಾಯ ಎಲ್ಲ ಮುಂದೆ ಎಲ್ಲ ಕಳೆದೋಯ್ತು, ಏನು ಇಲ್ಲ, ಒಂದ್ ಸ್ವಲ್ಪನೂ ಇಲ್ಲ. ಇವಾಗ ಏನ್ ಮಾಡ್ತು ಅಂದ್ರೆ, ಹೋಗೋಣ ತಡೆಗಟ್ಟಿ ಹೋಗೋಣ ಅಂದ್ರೆ, ನಿನ್ ಪಾಡ್ ನೀನ್ ಬಾ, ನನ್ ಪಾಡ್ ನಾವು ಹೋಯ್ತಿವಿ, ನಿನ್ ಕಟ್ಕೊಂಡು ಏನು ಅನ್ನೋ ತಕ್ ಬಂದ್ಬಿಡ್ತು. ಇವಾಗ ನಾವು ಎಲ್ಲಾರನ್ನು ಬಿಟ್ಬಿಟ್ಟು, ಆದ್ರೆ ಆವತ್ತಿಂದ ಆಗ್ಲಿ ನಾವು 10 ಜನ ಆಗ್ಲಿ ನಮ್ಮ ಕೊಳಗನಹಳ್ಳಿ ಪಾದಯಾತ್ರೆನ ನಾವು ಇಲ್ಲಿಗೆ ನಾವು ಅದನ್ನ ಇದ್ ಮಾಡಬಾರ್ದು ಅಂತ ಅನ್ಬಿಟ್ಟು, ಹೋಗೋರ್ನೆಲ್ಲ ಹೋಗ್ಲಿ, ನಾವು ಸಂಪ್ರದಾಯ ಬಿಡಬಾರ್ದು ಅನ್ಬಿಟ್ಟು ನಾವು ಎಲ್ಲೆಲ್ಲಿ ತಂಗ್ತಾ ಇದ್ವೋ, ಎಲ್ಲೆಲ್ಲಿ ಭಜನೆ ಮಾಡ್ತಾ ಇದ್ವೋ ಅಲ್ಲೆಲ್ಲ ಮಾಡ್ಕೊಂಡು ಜನನ ಸೇವತೆ ಮಾಡ್ಕೊಂಡು ಜನನ ಕರ್ಕೊಂಡು ನಾವು ಇವತ್ತು ಅದೇ ಪ್ರಕಾರವಾಗಿ ಬರ್ತಾ ಇದ್ದೀವಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಏನು ಹಣ್ಣು ಹಂಪಲ ಕೊಡೋದನ್ನ ಅರ್ಧ ತಿನ್ನೋದು, ಅರ್ಧ ಬಿಸಾಕೋದು, ಊಟ ಅರ್ಧ ಬಿಸಾಕೋದು, ಅರ್ಧ ತಿನ್ನೋದು, ವಿಪರೀತ ದಾಗ್ನೆ ಮಾಡ್ಕೊಂಡ್ ಬರ್ತಾವ್ರೆ. ಅವ್ರನ್ನ ನಾವು ತಡೆಗಟ್ಟಕ್ಕಾಗಲ್ಲ. ಜನಾಂಗ ಹೆಚ್ಚಿಗೆ ಆಗೋಯ್ತು. ಒಬ್ಬರ ಮಾತಿದ್ದಂಗೆ ಒಬ್ಬರ ಮಾತಿಲ್ಲ. ಇವತ್ತು ಒಂದ್ ಮನೇಲಿ ತನ್ನ ತಂದೆ ತಾಯಿಗಳ ಮಾತು ಮಕ್ಕಳೇ ಕೇಳಲ್ರು. 10 ಜನ ಕೇಳಕ್ ಆಗಲ್ಲ. ಆದ್ರಿಂದ ಅದನ್ನೆಲ್ಲ ನಾವು ತಿಳ್ಕೊಂಡು ನಾವು ಯಾರನ್ನೂ ಅಡ್ಡಗಟ್ಟಲ್ಲ. ನಾವು ನೀಲಗಾರ ಗುಡ್ಡಪ್ಪದಿರು ನಮಗೆ ಆ ಸೇವೆ ಮಾಡ್ತಾ ಇದ್ವಿ, ಮಾದಪ್ಪನ ಸೇವೆ. ಅವರು ನಾವು ಏನ್ ಮಾಡ್ತೀವೋ ಅವ್ರ ಪಾದಕ್ಕೆ ಹಾಕೋತಾರೆ. ಈ ಜನ ಏನೇನ್ ಮಾಡ್ತಾರೆಯೋ ಅದನ್ನೆಲ್ಲ ಆ ಸ್ವಾಮಿ ಯಾರನ್ನ ಕಾಪಾಡಬೇಕು, ಯಾರು ದುರಹಂಕಾರದಿಂದ ಬರ್ತಾವ್ರೆ ಅವ್ರನ್ನೆಲ್ಲ ನಾವು ಏನ್ ಮಟ್ಟ ಹಾಕಿ ಎಲ್ಲೆಲ್ಲಿ ತುಳ್ಕೋಬೇಕು ಅನ್ನೋದು ಅವನ ಸನ್ನಿಧಿಗೆ ಹಾಕೊಂಡು ಅವ್ರಿಗೆ ಅರ್ಥ ಆಯ್ತದೆ. ಜನ ಏನೇನ್ ಮಾಡ್ತಾರೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಇವಾಗ ನಿನ್ ಮನ್ಸಲ್ಲಿ ಇರೋದು ನನಗ್ ಗೊತ್ತಾಗಲ್ಲ, ನನ್ನ ಮನ್ಸಲ್ಲಿ ನಿನ್ ಗೊತ್ತಾಗಲ್ಲ. ಅದ್ ನೋಡ್ಬಿಟ್ಟು ಒಬ್ಬರ ಕೈಲಿ ನಮ್ಗೆ ಏನ್ ಮಾತು ಬೇಕಾಗಿಲ್ಲ. ಇದೇ ಪಾದಯಾತ್ರೆ ಬರುವಾಗ ಜನ ಅಡ್ಗಟ್ಟದೋ, ಅವರು ನಮ್ಮ ಸ್ವಾಮಿ ಕೊಡ್ತಿರೋ ಬಿರುದನ್ನ ದಾಟಿ ಹೋಗಲ್ರು ಅನ್ಬಿಟ್ಟು ನಡಿ ದಾರಿಯಲ್ಲಿ ಬಿರುದೆಲ್ಲ ಹಾಸ್ದೋ, ಬಿರುದನ್ನ ದಾಟಿಯೇ ಹೊಟ್ಟೋದ್ರು. ಆವತ್ತು ನಾವೇನ್ ಮಾಡೋದು, ಪಾದಯಾತ್ರೆ ನಿಲ್ಸ್ದೋ, ಹೋಗೋರ್ನ ಅಡ್ಗಡ್ತೋ. ಇನ್ನು ನಮ್ಮ ಬಿರುದಿಗೆ ನಮ್ಮ ಮರ್ಯಾದೆ ಕೊಡದಿದ್ಮೇಲೆ ಈ ಜನಗಳು ನಮ್ಗೆ ಮರ್ಯಾದೆ ಕೊಡಲ್ಲ ಅನ್ಬಿಟ್ಟು ನಾವು ಏನ್ ಮಾಡೋದು, ಅಡ್ಗಟ್ಟೋದು ನಿಲ್ಸ್ದೋ. ಇವತ್ತು ಹೋಯ್ತಾವ್ರೆ, ಅತಂತ್ರ ಆಯ್ತಾ ಅದೇ. ಇವತ್ತು ನೋಡಿ ಹೊಳೆ ಕೆರೆಯಲ್ಲಿ ಬಂದ ನಾವೆಲ್ಲ ಸ್ನಾನ ಮಾಡ್ದೋ, ಜನನ ಹುಷಾರಪ್ಪ ಅಂತ ಹೇಳ್ದೋ, ದುರಹಂಕಾರದಿಂದ ದೈವಡ್ದಿ ಕಲ್ಲು ತಲೆಗೆ ತಾಟಿ ಪ್ರಾಣ ಹೋಯ್ತು. ಹಿಂಗೆಲ್ಲ ಘಟನೆಗಳು ನಡೀತವೆ. ಅವ್ರು ಮಾಡೋ ಇದಕ್ಕೆ ದೇವ್ರ ಮೇಲೆ ಭಾರ ಹಾಕ್ತಾರಪ್ಪ. ಮಾದಪ್ಪನ್ಗೋದು ಮಾದಪ್ಪ ನಮ್ಮ ಕಾಪಾಡ್ಲಿಲ್ಲ ಅಂತಾರೆ. ಅಂದ್ರೆ ಅವರು ಭಕ್ತಿ ನಿಯಮ ಅವ್ರು ಬಂದ್ರೆ ಅವ್ರ ಮಾದಪ್ಪ ಅವ್ರು ಇಲ್ಲಿ ಇರ್ತಾನೆ. ಅವ್ರು ಮಾಡಬಾರ್ದು, ಮಾಡಿ ಡ್ರಿಂಕ್ಸ್ ಮಾಡಿ ಇನ್ನೊಂದ್ ಮತ್ತೊಂದು ಅವರು ಮೇಂಡೇಲಿ ಏನಿರ್ತದೋ ಮಾದಪ್ಪನ ಸ್ಮರಣೆ ಮಾಡ್ಕೊಂಡ್ ಬರಲ್ರು. ಅವ್ರು ಜಾಲಿ ಮಾಡ್ಕೊಂಡು ಏನೇನೋ ಆಸೆ ಪಟ್ಕೊಂಡು ಬಂದಿರ್ತಾರೆ. ಅಂತವ್ರನ್ನ ಮಾದಪ್ಪ ಕಾಯಕ್ಕಾಗಲ್ಲ. ಅವ್ನು ₹1 ಧೂಪ ಆಗ್ಲಿ, ಮಾದಪ್ಪ ನೀನೇ ಅಂತ ಬರ್ಲಿ, ಅವ್ನ ಹತ್ರ ಅವ್ನು ನಿರ್ಬಡು ₹1 ಇಲ್ಲ ಅಂದ್ರು ಅವ್ನು ನಿನ್ನಂತವ್ನು ಯಾರು ಹಣ್ಣು ಹತ್ರ ಕಳಿಸಿರ್ತಾರೆ. ನೀನ್ ಕಾಪಾಡ್ಕೊಂಡು ಕರ್ಕೋಯ್ತೀಯ, ಯಾಕಂದ್ರೆ ಅವನ ಹತ್ರ ಹಣ ಇಲ್ಲ, ನಿನ್ನ ಹತ್ರ ಹಣ ಅದೇ, ನೀನ್ ಕರ್ಕೊಂಡು ಹೋಗಪ್ಪ ನಿನ್ ಜ್ಞಾನ ದೇಹ ಕೊಡ್ತಾನೆ ಮಾದಪ್ಪ.
ಬಡವನ್ ತಗೊಂಡು ಮನೆ ಸೇರ್ಸಪ್ಪ ಅಂತಾರೆ. ಯಾಕಂದ್ರೆ ನಾವು ಪಡೋ ಅಹಂಕಾರ, ನಾವು ಮಾಡೋ ಇದಕ್ಕೆ ಮಾದಪ್ಪ ನಮ್ಮನ್ ಕೈ ಬಿಡ್ತಾನೆ. ಅವ್ನು ನೆಮ್ಗೋ ಬಂದವ್ರು ಎಂದಿಗೂ ಕೈ ಬಿಡಲ್ಲ. ಮಾದಪ್ಪ ನೆಂಬಿ ಕೆಟ್ಟೋರು ಯಾರು ಇಲ್ಲ, ಮರ್ತಿ ಉಳ್ದೋರು ಯಾರು ಇಲ್ಲ. ಈಗ ಡ್ರಿಂಕ್ಸ್ ಅಂದ್ರಲ್ಲ, ಡ್ರಿಂಕ್ಸ್ ಅಂದಾಗ ನನ್ಗೊಂದು ನಾನು ಪಾದಯಾತ್ರೆಯಲ್ಲಿ ಒಬ್ಬನಾಗಿರೋದ್ರಿಂದ ನಾನು ಬೇಕಾದಷ್ಟು ಜಾಗದಲ್ಲಿ ನೋಡಿದೀನಿ. ಹೌದು, ಈ ಡ್ರಿಂಕ್ಸ್ ಮಾಡೋದು, ಅಲ್ಲಿ ಬಾಟ್ಲುಗಳನ್ನ ಹೊಡಿಯೋದು, ಗಾಚೂರು ಹೊಡಿಯೋದು. ಗಾಜೂರೆಲ್ಲ ಸ್ವಾಮಿ ಮಾಡಿರ್ತಾರೆ, ಆದ್ರೆ ಅವ್ರು ಮನಸ್ಸು ಮಾದಪ್ಪ ಅಂತ ಬರಲ್ರು. ಅವ್ರು ಜ್ಞಾನ ಹೆಂಗೆಂಗೋ ಇರ್ತದೆ, ಹೇಳ್ಬಾರ್ದು ಈ ಟೈಮಲ್ಲಿ. ಸಂಸಾರದ ಬಗ್ಗೆ ಬೇರೆ ಎಲ್ಲ ಇರ್ತದೆ ಅಂತ ಅವ್ರು ಏನೇನೋ ಮಾಡ್ಕೊ ಬಂದಿರ್ತಾರಲ್ಲ ಅಂತವ್ರು ಮಾದಪ್ಪ ಸಹಿಸಲ್ಲ. ಇಂಡ್ರಿಲ್ ಪುಂಡುಗಾರ. ಆದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಮಕ್ಕಳು ಬಂದಿರ್ತಾರೆ, ಅವ್ರನ್ನ ಕಾಪಾಡ್ಕೊಂಡು ಹೋಗ್ಬೇಕು. ತಂದೆ ತಾಯಿ ಬೇಡ ಅಂತಾರೆ ಅಪ್ಪ ಅವನ್ನ. ಅಲ್ಲಿ ಬೇಡಪ್ಪ ನೋಡಪ್ಪ, ಈಗ ಒಳ್ಳೆ ಬುದ್ಧಿ ಕಲಿ, ಒಳ್ಳೆಯವ್ರ ಜೊತೆಲಿ ಹೋಗುವಂತ. ಈಗ ಇಂಥವ್ರ ಜೊತೆಲಿ ಹೋದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಬಾ ಅಂತ ಇರ್ತಾರೆ. ಹುಡುಗರ ಜೊತೆಲಿ ಹೋದ್ರೆ ಅವ್ರು ಆಡದ್ದೇ ಆಟ, ಏನ್ ಬೇಕಾದ್ರೂ ಮಾಡ್ಬೋದು ಅಲ್ವ, ಅವ್ರ ತಡೆಯೋರು ಇಲ್ಲ. ಹೀಗಾಗಿ ಮಾದಪ್ಪನ ಮೇಲೆ ಭಾರ ಹೊರಿಸ್ತಾರೆ. ಮಾದಪ್ಪ ಎಂದೂ ಅವ್ನ್ ಕೈ ಬಿಡಲ್ಲ, ಅಂದ್ರೆ ಅವ್ರ ನೆಮ್ಮದೊಂದು ಕೈ ಬಿಡಲ್ಲ. ನಾವು ಮಾಡೋ ಅನಾಚಾರಕ್ಕೆ ಕೈ ಬಿಡ್ತಾರೆ, ಆತಾಚೂರಿ ಆಯ್ತದೆ ಅಷ್ಟೇ. ಅಂದ್ರೆ ಈಗ ನೆಕ್ಸ್ಟ್ ಮುಂದಿನ ವರ್ಷ ಪಾದಯಾತ್ರೆ ಬರೋರ್ಗೆ ಇದು ಒಂದು ನಿರ್ದಿಷ್ಟವಾಗಿ ತಂಗುವ ಜಾಗ ಅಂತ ಇರುತ್ತಲ್ಲ, ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ತಂಗುವಂತ ಜಾಗ ಫಸ್ಟ್ ಅಲ್ಲಿಂದ ಬಂದ್ರೆ ಬಿದಿರುಗುಪ್ಪೆ, ಆನೆಕಲ್ಲೂರು ಬಂದು ಕೋಂಡಳ್ಳಿ ತಂಗಣೆ ಮಾಡ್ತಾರೆ. ಹೌದು. ಅಲ್ಲಿಂದ ಬಂದು ಒನಗನಹಳ್ಳಿ ಬಂದು ದಂಟಹಳ್ಳಿ ಈಗ ತಂಗಣೆ ಮಾಡಕ್ಕಲ್ಲ, ಲಾಂಗ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಒಡಕೆಳ್ಳಕ್ ಬರ್ತಾರೆ. ಒಡಕೆಳ್ಳ ತಂಗಣೆ ಅಲ್ಲಿಂದ ಬಿಟ್ಟು ರಂಗಸ್ವಾಮಿ ತಂಗಣೆ ಮಾಡ್ತಿದ್ವು ಹೋಟೆಲ್. ರಂಗಸ್ವಾಮಿ ಹೋಟೆಲ್ ತಂಗಸಲ್ರಿ ಈಗ, ಇವತ್ತು ತಂಗಣಿ ನೀರಿಲ್ಲ. ಈಗ ಡೈರೆಕ್ಟ್ ಇಲ್ಲಿಂದ ಹೋಯ್ತಾರೆ ಅಷ್ಟೇ. ತಂಗಿ 3 ಜಾಗದಲ್ಲಿ ಇಲ್ಲಿ 4 ಜಾಗದಲ್ಲಿ ತಂಗ್ತಾ ಇದ್ವು. ರಂಗಸ್ವಾಮಿ ಹೋಟೆಲ್ ತಂಗಣೆ ಇಲ್ಲ, ಬರ್ತಾ ಇರ್ಬೇಕು, ಊಟ ವ್ಯವಸ್ಥೆ ಇಲ್ಲ, ಮಲಗಕ್ಕಾಗಲ್ಲ. ಫಾರೆಸ್ಟ್ನವರು ಬಿಡ್ತಾ ಇಲ್ಲ ನಮ್ಗೆ. ಈಗ ಅದಕ್ಕೆ ಡೈರೆಕ್ಟ್ ಬೆಟ್ಟ ಹೋಗಿ ಸೇರ್ತೀವಿ. ಈಗ ಫಾರೆಸ್ಟ್ ಆಫೀಸರ್ಸ್ ಎಷ್ಟು ಹೇಳಿದ್ರು ನಮ್ಮ ಜನ ಪಾದಯಾತ್ರೆಗಳು ಮಾತ್ರ ಏನು ಅವ್ರಿಗೆ ಏನು ಕೊಡ್ತಾರೋ, ದಾನಿಗಳು ಏನು ಕೊಡ್ತಾರೋ, ನೀರ್ ಬಾಟ್ಲ್ ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಅವ್ರಿಗೆ ಹೊಟ್ಟೆ ತುಂಬಿದ್ರೆ ಬೇರೆಯವ್ರಿಗಾದ್ರೂ ಕೊಡ್ಬೋದಾಗಿತ್ತು. ಆದ್ರೆ ಒಂದು ಗುಟ್ಟು ಓಪನ್ ಮಾಡಿ ಒಂದು ಗುಟ್ಟು ಕುಡಿತಾರೆ, ಬಿಸಾಕ್ತಾರೆ. ಪ್ರಾಣಿಗಳು ಬರ್ತವೆ, ಅವು ತಿಂತವೆ, ಅವು ಜೀವಕ್ಕೆ ಅಪಾಯ ಅಂದ್ಬಿಟ್ಟು ಇವ್ರು ಫಾರೆಸ್ಟ್ನವರು ಕಂಟ್ರೋಲ್ ಮಾಡ್ತಾರೆ. ಆದ್ರೆ ನಮ್ಮ ಬರುವಂತ ಭಕ್ತಾದಿಗಳು ಇಲ್ಲ ತಗೋಬಾರ್ದು, ಇಲ್ಲ ಯಾವ್ದಾದ್ರು ಡಸ್ಟ್ಬಿನ್ ಅಲ್ಲಿ ಮಡಗಿರ್ತಾರ ಅಲ್ಲಿ ಒಬ್ರು ಹಾಕೋದು. 2 ಗುಟ್ಟು ಕುಡಿತಾರೆ, ಬಿಸಾಕ್ತಾರೆ. 2 ತುತ್ತು ಅನ್ನ ತಿಂತಾರೆ, ಬಿಸಾಕ್ತಾರೆ. ಅವು ನಾವು ಒಪ್ತಿರ್ ಕಾಲದಲ್ಲಿ ರೊಟ್ಟಿ ಮಾಡಿ ಎತ್ಕೊಬಂದು ತಿಂತಿದ್ರು, ಉಳಿದನ್ನ ಬುತ್ತಿ ಮಾಡಿ ಕಟ್ಕೊಬಂದು ತಿಂತಿದ್ರು, ಮಕ್ಕಳನ್ನ ಜೋಳಿಗೆ ಹಾಕೊಂಡು ಹೊತ್ಕೊ ಬಂದ್ರು. ಆದ್ರೆ ನಮ್ಗ ಭಗವಂತ ಆನಂದ ಕೊಟ್ಟವನೆ, ಅದನ್ನ ನಾವು ಬಳಸೋ ರೀತಿ ಇಲ್ಲ. ನೀನಾಗ್ಲಿ ನಾನಾಗ್ಲಿ ಬಳಸೋ ರೀತಿ ಇಲ್ಲ. 2 ತುತ್ತು ತಿಂತೀವಿ, ಬಿಸಾಕ್ತಿವಿ. ಯಾಕಂದ್ರೆ ಇದು ಚೆನ್ನಾಗಿಲ್ಲ, ಅಲ್ಲಿ ಚೆನ್ನಾಗಿ ಮಾಡೋಣ ಅಂತ ಹೇಳ್ತೀವಿ. ಅನ್ನ ಅದೇ, ಆದ್ರೆ ಜನ ಅದನ್ನ ಅಹಂಕಾರ ಪಟ್ಟಿ ಹಾಳು ಮಾಡ್ತಾರೆ. ಅದೇ ಅನ್ನಕ್ಕೆ ಬೆಲೆ ಕೊಟ್ಟಿರೋ ಜನ ಇದ್ರೆ ಅದ್ ಹೆಂಗ್ ಬೇಕು ಬಳಸ್ಬೋದು. ಈಗ ಹಿರಿಯರ್ ಹೇಳ್ದಂಗೆ ಇಲ್ಲಿಲ್ಲೇ ತಂಗ್ಬೇಕು ಅಂತ ಹೇಳಿದ್ರು ಕಾಡಲ್ಲಿ ರಾತ್ರಿ 12 ಗಂಟೆ ಆಗ್ಲಿ 1 ಗಂಟೆ ಆಗ್ಲಿ ಈ ತರ ಎಲ್ಲ ಕಾಡಲ್ಲಿ ಹೋಗ್ತಾನೆ ಇರ್ತಾರೆ. ಕಾಡು ಪ್ರಾಣಿಗಳಿಂದ ಅಪಾಯ ಆಗುತ್ತೆ ಅಂತ ಹೇಳ್ತಾರೆ. ಈಗ ಜನಗಳಿಂದಾನೇ ಕಾಡು ಪ್ರಾಣಿಗಳಿಗೆ ಅಪಾಯ ಆಗುವಂತ ಸ್ಥಿತಿಯಲ್ಲಿ ನಾವಿದ್ದೀರಿ. ಅಂತವ್ರಿಗೆ ಏನ್ ಹೇಳ್ತೀರಾ? ಜನಗಳಿಂದ ಕಾಡು ಪ್ರಾಣಿಗೆ, ಯಾಕಂದ್ರೆ ನಾವು ಮಾಡೋ ಕೆಲಸ ಅಂತದಲ್ಲಪ್ಪ. ಪ್ಲಾಸ್ಟಿಕ್ ಬಿಸಾಕ್ತಿವಿ, ಅದು ಇದು ಡಸ್ಟ್ಬಿನ್ ಎಲ್ಲೂ ಏನು ಮಾಡಲ್ಲ, ಎಲ್ಲಂದ್ರಲ್ಲಿ ಬಿಸಾಕ್ತಿವಿ. ಅವು ತಿಂತಾವ ಪ್ರಾಣಿಗಳು, ಅವು ತಿಂದು ಆಗ್ತಾರಂತ ತಾನೇ ಅವು ಬರೋದಲ್ಲಿ. ಈಗ ನೀನ್ ಮೇವು ಕೊಟ್ರಿ ಇಲ್ಲಿ ಬಂದಿರ್ತದೆ, ನೀನ್ ಮೇವು ಕೊಡ್ಲ ಏನ್ ಬಂದಿರ್ತದೆ? ಈಗ ಅನ್ನ ಸಿಗ್ತದೆ ಅಂತ ತಾನಪ್ಪ ಇಲ್ಲಿ ಬಂತೀವಿ. ಅನ್ನ ಅಂದ್ರೆ ನನ್ಗೇನು ಗೊತ್ತಿದ್ದೀನಿ ಇಲ್ಲಿ. ಆದ್ರೆ ಈಗ ಮಾದಪ್ಪನ ಒಂದು ಸನ್ನಿಧಿಗೆ ಬರುವಂತ ಜನರ ಸಂಖ್ಯೆ ದಿನಕ್ಕೆ ಲಕ್ಷಾಂತರ ಜನ ಹೆಚ್ಚಾಗ್ತಾನೆ ಇದ್ದಾರೆ. ಆದ್ರೆ ಕೊಳಗಂಡಳ್ಳಿಯಿಂದ ಜಾತ್ರೆಯಲ್ಲಿದ್ದಂತ ಜನ ದಿನದಿಂದ ದಿನ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದ್ದಾರೆ. ಬೇರೆ ಕಡೆಯಿಂದ ಕೊಂಡಳ್ಳಿ ಪರಿಸ್ಥಿತಿ ಹೆಚ್ಚುತ್ತಾ ಇದೆ, ಆದ್ರೆ ನಮ್ ಕೊಂಡಳ್ಳಿ ಪರಿಸ್ಥಿತಿ ಕಮ್ಮಿ ಆಯ್ತಾ ಇದೆ. ಹೌದೌದು. ಅದ್ರ ಬಗ್ಗೆ ಅದ್ರಲ್ಲಿ ಈಗ ಒಬ್ರು ಕಾರ್ ಅದೇ